ವೀಕ್ಷಕರೇ, ಹರ್ಷಿಸ್ ಫ್ಯಾಷನ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಕ್ರೋಧಿನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಈ ಯುಗಾದಿ ಹಬ್ಬ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಮಾಡೋ ಸಂಭ್ರಮ. ಎಲ್ಲರೂ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಮತ್ತು ಸಕ್ಕರೆ ಒಬ್ಬಟ್ಟು ಅಥವಾ ಹೋಳಿಗೆ, ತುಂಬ ಕಡೆ ಹೋಳಿಗೆ ಅಂತಲೂ ಹೇಳ್ತಾರೆ. ಇವಾಗ ಒಬ್ಬಟ್ಟು ಅಥವಾ ಹೋಳಿಗೆಯನ್ನು ಮಾಡಿ ಯುಗಾದಿ ಹಬ್ಬದಲ್ಲಿ ಸವಿತಾರೆ. ಈ ಹೊಸ ವರ್ಷಕ್ಕೆ ಹೊಸದಾಗಿ ಏನಾರ ಒಂದು ಸ್ವೀಟ್ ಮಾಡೋಣ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಮೊದಲಿನಿಂದ ಕೊನೆಯವರೆಗೂ ತಪ್ಪದೇ ನೋಡಿ. ನಾನಿವತ್ತು ಹೊಸದಾಗಿ ಒಂದು ಮಾವಿನ ಹಣ್ಣಿನ ಹೋಳಿಗೆಯನ್ನು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲರೂ ಈ ವಿಡಿಯೋ ನೋಡಿ. ಮಾವಿನ ಹಣ್ಣಿನ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಹಬ್ಬಕ್ಕೆ ನಿಮ್ಮ ಮನೆಗಳಲ್ಲಿ ಈ ಮಾವಿನ ಹಣ್ಣಿನ ಹೋಳಿಗೆನ ಟ್ರೈ ಮಾಡಿ, ಹಾಗೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅದರ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಇವಾಗ ಮೊದಲಿಗೆ ನಾವು ಹೋಳಿಗೆ ಪ್ರಿಪೇರ್ ಮಾಡೋದಕ್ಕೆ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಈ ಲೋಟದ ಅಳತೆಯಲ್ಲಿ 1 ಲೋಟ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ, ಹಾಗೂ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಚಿರೋಟಿ ರವೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇದನ್ನು ಹಾಕಿದ್ರೆ ಹೋಳಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತೀನಿ ಕಣಕಕ್ಕೆ, ಹಾಗೂ ಸ್ವಲ್ಪ ಅರಿಶಿಣ ಪುಡಿ ಕಲರ್ಗೆ, ಮತ್ತು ಎಣ್ಣೆ. ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಡುಗೆಗೆ ಸಾಮಾನ್ಯವಾಗಿ ಯಾವ ಎಣ್ಣೆನ ಉಪಯೋಗಿಸ್ತೀರೋ ಅದನ್ನೇ ಉಪಯೋಗಿಸ್ಕೋಬೋದು. ಈಗ ನಿಧಾನಕ್ಕೆ ಇದನ್ನು ಕಣಕದ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ವೀಕ್ಷಕರೇ, ಇವಾಗ ಹೋಳಿಗೆ ಕಣಕ ರೆಡಿಯಾಗಿದೆ ನೋಡಿ. ಇಷ್ಟು ಸಾಫ್ಟಾಗಿ ಕಣಕ ಬರಬೇಕು. ನಾನು ಈ ಕಣಕ ಕಲಸೋವಾಗ ಇದಕ್ಕೆ ಒಂದು 6 ರಿಂದ 7 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿ ಕಣಕ ಬಂದಿದೆ ನೋಡಿ, ಹೀಗೆ ಬರಬೇಕು. ಈಗ ಮೇಲಿಂದ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಪ್ರೆಸ್ ಮಾಡಿ ಇಡ್ತೀನಿ. ಈ ಕಣಕ ಮಿನಿಮಮ್ ಅಂದ್ರೂ 1.5 ರಿಂದ 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಬೇಕು. ಇದು ನೆನೆದಷ್ಟು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹೀಗೆ ನೆನೆಯೋದಕ್ಕೆ ಬಿಡೋಣ. ಇದೇ ಟೈಮಲ್ಲಿ ನಾವು ಹೋಳಿಗೆ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇವಾಗ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಈ ಹೂರಣ ಪ್ರಿಪೇರ್ ಮಾಡೋದಕ್ಕೆ ನಾನು ನೋಡಿ ಈ ಅಳತೆಯ ಬೌಲಲ್ಲಿ ನಾನು 3/4 ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಹಾಗೂ ರವೆ, ನೀವು ಏನು ಲೋಕಲ್ ರವೆ ಅಂತ ಹೇಳ್ತೀರಾ, ಲೋಕಲ್ ರವೆ ಅಥವಾ ಬಾಂಬೆ ರವೆ ಅಂತಲೂ ಹೇಳ್ತಾರೆ. ಆ ರವೆಯನ್ನು ನೆನೆಸಿಟ್ಕೊಂಡಿದ್ದೆ, ಒಂದು 15 ಮಿನಿಟ್ಸ್ ಬ್ಯಾಕು ನೆನೆಸಿಟ್ಕೋಬೇಕು. ಅದನ್ನು ತೆಂಗಿನಕಾಯಿ ತುರಿ ಜೊತೆಗೆ ಇವಾಗ ರುಬ್ಕೋತೀನಿ. ರುಬ್ಕೊಂಡಿರೋ ಪೇಸ್ಟನ್ನು ಒಂದು ಬಾಣಲೆಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ರುಬ್ಬುವಾಗಲೇ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಏಲಕ್ಕಿ ರವೆ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು 3 ರಿಂದ 4 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದೇ ಮಿಕ್ಸಿ ಜಾರ್ಗೆ ನಾನು 2 ಮಾವಿನ ಹಣ್ಣಿನ ಹೋಳುಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡಿಬಿಟ್ಟು ಬಾಣಲಿಯಲ್ಲಿರೋ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇವಾಗ ಗ್ಯಾಸನ್ನು ಹಚ್ಕೊಂಡು ಫ್ಲೇಮನ್ನು ಮೀಡಿಯಮ್ ಅಥವಾ ಲೋ
ಫ್ಲೇಮಲ್ಲಿ ಇಟ್ಕೋಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮಿಶ್ರಣವನ್ನು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಿಶ್ರಣ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ರುಬ್ಕೊಂಡಿರೋ ಮಾವಿನ ಹಣ್ಣಿನ ಪಲ್ಪನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಮಾವಿನ ಹಣ್ಣಿನ ಪಲ್ಪ್ ತೆಗೆದಿಟ್ಕೊಂಡಿದ್ದೀನಲ್ವ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ಸೌಟನ್ನು ಬಿಡಬಾರ್ದು. ಅದನ್ನು ಸರಿಯಾದ ಪ್ರಮಾಣದಲ್ಲಿ ಹದವಾಗಿ ಕಲಿಸ್ತಾನೆ ಇರಬೇಕಾಗತ್ತೆ. ನೋಡಿ, ಮಿಶ್ರಣ ಗಟ್ಟಿ ಆಗ್ತಾ ಬಂದಿದೆ. ತಳ ಹಿಡಿದು ಇರೋ ಥರ ಇದನ್ನು ಸರಿಯಾಗಿ ತೊಡಿಸ್ತಾ ಇರಬೇಕು. ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ತೊಗೊಂಡಿದ್ದೀನಲ್ವ ಅಳತೆದು, ಅದೇ ಬೌಲಲ್ಲಿ ಸುಮಾರು ಅರ್ಧ ಬೌಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೆಲ್ಲ ತುಂಬ ಗಟ್ಟಿಯಾದ ಬೆಲ್ಲ, ಅದಕ್ಕೆ ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಆಮೇಲೆ ಸ್ವೀಟ್ನೆಸ್ನ ನೋಡಿಕೊಂಡು ಸ್ವೀಟು ಕಡಿಮೆ ಇದ್ದರೆ ಬೆಲ್ಲ ಮತ್ತೆ ಹಾಕ್ಕೋಬೇಕಾಗತ್ತೆ. ನೀವು ಕೂಡ ನಿಮ್ಮ ಸ್ವೀಟ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗತ್ತೆ ನಿಮಗೆ ಅನ್ನೋದ್ರ ಮೇಲೆ ಸ್ವೀಟನ್ನು ಹಾಕ್ಕೊಳ್ಳಿ. ತುಂಬ ಸ್ವೀಟ್ ಆದ್ರೂ ಹೂರಣ ಹೋಳಿಗೆ ಚೆನ್ನಾಗಿ ಕಾವಲಿಯಿಂದ ಎದ್ದೇಳಲ್ಲ. ಬೆಲ್ಲ ಹಾಕ್ಕೊಂಡ ತಕ್ಷಣ ಮೆಲ್ಟ್ ಆಗ್ತಾ ಇದೆ ಚೆನ್ನಾಗಿ ಹೂರಣಕ್ಕಿದು. ನೋಡಿ, ಹೂರಣ ಗಟ್ಟಿ ಆಗ್ತಾ ಇದೆ. ತಳ ಎಲ್ಲೂ ಹಿಡ್ಕೊಳ್ಳದೆ ಇರೋ ಥರ ಹೂರಣ ತೊಳಸ್ತಾನೆ ಇರಿ. ಇದು ಫುಲ್ ಪ್ರಿಪೇರ್ ಆಗೋಕ್ಕೆ ಒಂದು 15ರಿಂದ 20 ನಿಮಿಷ ಬೇಕಾಗತ್ತೆ. ನೋಡಿ ವೀಕ್ಷಕರೇ, ಹೂರಣ ಗಟ್ಟಿ ಆಗ್ತಾ ಇದೆ. ಈ ಟೈಮಲ್ಲಿ ನಿಮ್ಮ ಸ್ವೀಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವೀಟ್ ಎಕ್ಸ್ಟ್ರಾ ಬೇಕಿದ್ರೆ ನೀವು ಹಾಕ್ಕೋಬೋದು. ಹಾಗೆಯೇ ನಾನು ಇದಕ್ಕೆ ಈಗ ಒಂದು 2 ಸ್ಪೂನು ತುಪ್ಪ ಹಾಕ್ತೀನಿ. ಇವಾಗ ಹೂರಣ ನೋಡಿ ಪಾತ್ರೆ ತಳ ಬಿಟ್ಕೋತಾ ಇದೆ. ಹೀಗೆ ಪಾತ್ರೆ ತಳ ಬಿಟ್ಕೊಂಡ್ರೆ ಸರಿಯಾದ ಹದಕ್ಕೆ ಹೂರಣ ಬರ್ತಾ ಇದೆ ಅಂತ ಅರ್ಥ. ಇದು ಸರಿಯಾಗಿ ತಳದ ಮೇಲೆ ಉಂಡೆ ಕಟ್ಟಲಿಕ್ಕೂ ಕರೆಕ್ಟಾಗಿ ಬರುತ್ತೆ ಈ ಥರ ತಳ ಬಿಟ್ಕೊಂಡ್ರೆ. ನೋಡಿ, ಹೀಗೆ ಪಾತ್ರೆಯ ತಳವನ್ನು ಬಿಟ್ಕೋಬೇಕು ಹೂರಣ. ನೋಡಿ, ಇವಾಗ ಹೂರಣ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು. ಇದೆ ನೋಡಿ, ಹೀಗೆ ನಾನು ಉಂಡೆ ಕಟ್ಟಿದ್ದೀನಿ. ಇಷ್ಟು ಉಂಡೆ ಕಟ್ಟುವ ಹದಕ್ಕೆ ಹೂರಣ ಬಂದರೆ ಸರಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ. ಹೂರಣ ಸರಿಯಾಗಿ ಪಾತ್ರೆ ತಳನೂ ಬಿಟ್ಕೊಂಡಿದೆ. ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿ ಬರ್ತಾ ಇದೆ. ಇದು ತಣ್ಣಗಾದ ಮೇಲೆ ಇನ್ನೂ ಚೆನ್ನಾಗಿ ಉಂಡೆ ಕಟ್ಬೋದು. ಮಾವಿನ ಹಣ್ಣಿನ ಸ್ಮೆಲ್ಲು ತುಂಬ ಘಮ ಅಂತ ಬರ್ತಾ ಇದೆ. ಹೂರಣನೂ ರೆಡಿಯಾಗಿದೆ. ಇದು ಪೂರ್ತಿ ತಣ್ಣಗಾಗಿ ಆರಿದ ಮೇಲೆ ಹೋಳಿಗೆಯನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ವೀಕ್ಷಕರೇ, ಇವಾಗ ಹೋಳಿಗೆ ಕಣಕ ಮತ್ತು ಹೂರಣ ಎರಡೂ ರೆಡಿಯಾಗಿದೆ. ನಾನು ಒಂದು ಪ್ಲೇಟ್ಗೆ ಎಣ್ಣೆಯನ್ನು ಹಾಕಿ ಸರಿಯಾಗಿ ಹಚ್ಕೋತಾ ಇದ್ದೀನಿ. ಹಾಗೂ ನನ್ನ ಕೈಗೂ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಹೂರಣವನ್ನು ತೆಗೆದುಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು. ಒಂದು ಲೆಮನ್ ಸೈಜಷ್ಟು ಅಥವಾ ಒಂದು ಚಿಕ್ಕ ಬಾಲ್ ಸೈಜಷ್ಟು. ನಾವೀಗ 5 ಉಂಡೆಯನ್ನು ಕಟ್ಕೊಂಡಿದ್ದೀವಿ. ಈಗ ಕಣಕವನ್ನು ಹಾಗೆಯೇ 5 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. 5 ಉಂಡೆಗೆ ಸಾಕಾಗುವಷ್ಟು.
ಈಗ ನಾನು ಕಣಕವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಕಣಕಕ್ಕೆ ಹೂರಣವನ್ನು ತುಂಬಿಕೊಳ್ಳೋಣ. ನೋಡಿ ನೋಡಿ ವೀಕ್ಷಕರೇ, ಇವಾಗ ಹೋಳಿಗೆ ಉಂಡೆಗಳು ಹೋಳಿಗೆ ಲಟ್ಟಿಸೋದಕ್ಕೆ ರೆಡಿಯಾಗಿವೆ. ಇವಾಗ ನಾನು ಒಂದು ಹೋಳಿಗೆ ಶೀಟನ್ನು ಇಟ್ಕೊಂಡಿದ್ದೀನಿ. ಈ ಹೋಳಿಗೆ ಶೀಟ್ಗೆ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಹಾಗೂ ಲಟ್ಟಣಿಗೆಗೂ ಕೂಡ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ಈಗ ಹೋಳಿಗೆಯನ್ನು ಲಟ್ಟಿಸೋಣ. ಮೊದಲು ನಿಧಾನಕ್ಕೆ ಹೋಳಿಗೆಯನ್ನು ಉಂಡೆಗಳನ್ನು ಹೀಗೆ ಪ್ರೆಸ್ ಮಾಡಿಕೊಂಡು ಮೇಲಿನಿಂದ ಸ್ವಲ್ಪ ಎಣ್ಣೆಯನ್ನು ಬಿಟ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ. ಇವಾಗ ಹೋಳಿಗೆಯನ್ನು ಲಟ್ಸ್ಕೊಳ್ಳೋಣ. ಪ್ರೆಸ್ ಮಾಡ್ಕೊತ ಲಟ್ಸೋಣ. ನೋಡಿ ವೀಕ್ಷಕರೇ, ಹೋಳಿಗೆ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಇವಾಗ ಇದನ್ನು ಬೇಯಿಸೋದಕ್ಕೆ ಕಾವಲಿ ಮೇಲೆ ಹಾಕ್ತೀನಿ. ನೋಡಿ ಮೇಲಿನಿಂದ ನೀವು ತುಪ್ಪ ಬೇಕಾದರೂ ಬಿಡ್ಬೋದು, ಎಣ್ಣೆ ಬೇಕಿದ್ರೂ ಸ್ವಲ್ಪ ಬಿಟ್ಕೋಬೋದು. ಇಲ್ಲ ಹಾಗೇ ಹೋಳಿಗೆ ಬೇಯಿಸ್ತೀನಿ ಅಂದ್ರೂ ಓಕೆ, ಏನೂ ಪ್ರಾಬ್ಲಮ್ ಇರಲ್ಲ. ಈ ಹೋಳಿಗೆಯನ್ನು ಲಟ್ಸೋದಕ್ಕೆ ನಾನು ಹೋಳಿಗೆ ಪೇಪರ್ ಉಪಯೋಗಿಸ್ಕೊಂಡಿದ್ದೀನಿ. ನಿಮಗೆ ಬಾಳೆ ಎಲೆ ಎಲ್ಲಾದರೂ ಸಿಕ್ಕಿದ್ರೆ ಬಾಳೆ ಎಲೆ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾಳೆ ಎಲೆ ಉಪಯೋಗ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ ಹೋಳಿಗೆ ಹೇಗೆ ಉಬ್ತಾ ಇದೆ ಅಂತ. ಈಗ ಹೋಳಿಗೆ ಬೆಂದಿದೆ. ಇದನ್ನೊಂದು 2-3 ಸಲ ಹೀಗೆ ಮಗುಚಿ ಹಾಕಿ ಸ್ವಲ್ಪ ಒಣಗಿಸಿ ತೆಗಿತೀನಿ. ಯಾಕೆ ಅಂದರೆ ಸುಮಾರು ಒಂದು 15 ದಿನಗಳ ಕಾಲ ನಾವು ಈ ಥರ ಒಣಗಿಸಿ ತೆಗೆದ್ರೆ ಹೋಳಿಗೆನ ಇಡ್ಬೋದು. ಹೋಳಿಗೆ ಸರಿಯಾಗಿ ಬೆಂದಿಲ್ಲ ಅಂತಂದರೆ ನಮಗೆ 1-2 ದಿನದಲ್ಲೇ ಹೋಳಿಗೆಗಳು ಹಾಳಾಗಿಬಿಡುತ್ತೆ. ಇವಾಗ ಹೋಳಿಗೆಯನ್ನು ತೆಗೆದು ಅದನ್ನು ಮಡಚಲ್ಲ. ಈ ಹೋಳಿಗೆಯನ್ನು ಸ್ಟೀಲ್ ಪ್ಲೇಟಲ್ಲಿ ಹೋಳಿಗೆಯನ್ನು ತೆಗೆದು ಇಡ್ತೀನಿ. ಹೋಳಿಗೆ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ಡಬ್ಬ ತುಂಬಿದ್ರೆ ಹೋಳಿಗೆ ಬೇಗ ಹಾಳಾಗುತ್ತೆ. ಸೊ ನಾನಿವಾಗ ಅದಕ್ಕೇ ಹೋಳಿಗೆ ಪೂರ್ತಿ ತಣ್ಣಗಾಗೋವರೆಗೂ ಈ ಪ್ಲೇಟಲ್ಲಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ಮಡಚಿ ಡಬ್ಬದಲ್ಲಿ ತುಂಬಿಡ್ತೀನಿ. ನೋಡಿ ವೀಕ್ಷಕರೇ, ಇವಾಗ ಸೂಪರಾಗಿ ಮಾವಿನ ಹಣ್ಣಿನ ಹೋಳಿಗೆ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಹಬ್ಬದಲ್ಲಿ ಖಂಡಿತವಾಗಿ ಹೋಳಿಗೆಯನ್ನು ಮಾಡಿ ಟೇಸ್ಟ್ ನೋಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹಾಗೆಯೇ ಈ ಮಾವಿನ ಹಣ್ಣು ಸೀಸನಲ್ಲಿ ಇನ್ನೂ ರುಚಿಯಾದ ಮಾವಿನ ಹಣ್ಣಿನ ಸ್ವೀಟ್ಸ್ಗಳನ್ನು, ಮಾವಿನಕಾಯಿ ಡಿಶಸ್ಗಳನ್ನು ನಮ್ಮ ಚಾನಲಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾರ್ಯಾರು ನಮ್ಮ ಚಾನಲ್ ಹರ್ಷೀಸ್ ಪ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇನ್ನೂ ಕೂಡ ಇವತ್ತೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮಾವಿನ ಹಣ್ಣಿನ ಹೋಳಿಗೆ ಮಾಡಿಕೊಂಡು ಟೇಸ್ಟ್ ನೋಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.